ಎಲ್ಲ ಬಂಧು ಮಿತ್ರರಿಗೆ ನಮಸ್ಕಾರ. ಗುಳಿಗುಳಿ ಶಂಕರನ ಪವಾಡ. ಕರ್ನಾಟಕ ರಾಜ್ಯದ ಶಿವಮೊಗ್ಗ ಜಿಲ್ಲೆಯ ಹೊಸನಗರ ತಾಲ್ಲೂಕಿನ ಗುಬ್ಬಿ ಗ್ರಾಮದಲ್ಲಿ ಪವಾಡದ ಗುಳಿಗುಳಿ ಮಾಯಾಹೊಂಡ ಎಂದು ಪ್ರಸಿದ್ಧಿ ಆಗಿದೆ. ಈ ಹೊಂಡದ ಬಳಿ ಚಪ್ಪಾಳೆ ತಟ್ಟಿದರೆ ನೀರು ಗುಳಿಗುಳಿ ಎಂದು ಮೇಲೆ ಏರುತ್ತದೆ. ಬಿಲ್ವಪತ್ರೆ ಹೊಂಡಕ್ಕೆ ಹಾಕಿದರೆ ತೇಲುತ್ತದೆ. ಶಿವಲಿಂಗದ ಮೇಲೆ ಬಿದ್ದರೆ ಇಷ್ಟಪಟ್ಟಿದ್ದು ಸಿಗುತ್ತದೆ ಎಂಬ ನಂಬಿಕೆ. ಇದು ಒಂದು ಪ್ರವಾಸಿ ಸ್ಥಳ. ಸುತ್ತ ಗದ್ದೆ ತೋಟಗಳ ನಡುವೆ ಪುಟ್ಟಗುಡಿ. ನಂಬಿ ಬಂದವರಿಗೆ ಆಧ್ಯಾತ್ಮಿಕ ಕೇಂದ್ರ, ನಂಬದೇ ಬಂದವರಿಗೆ ಪ್ರಕೃತಿಯ ವಿಸ್ಮಯ ಆಗಿ ಸೆಳೆಯುವ ವೈಜ್ಞಾನಿಕ ಕ್ಷೇತ್ರ. ದೇವಸ್ಥಾನದ ಒಳಗೆ ಶಂಕರೇಶ್ವರ, ಪಕ್ಕದಲ್ಲಿ ಚೌಡೇಶ್ವರಿ ನೆಲೆಸಿದ್ದು, ದೇವಸ್ಥಾನದ ಕೆಳಭಾಗದಲ್ಲಿ ಮಾಂತ್ರಿಕ ಕೊಳ ಇದೆ. ಜಟತೀರ್ಥ, ಗೌರಿತೀರ್ಥ, ಗುಳಿಗುಳಿ ಕೊಳ, ಚಪ್ಪಾಳೆ ಕೊಳ, ಚಿನ್ನದ ಕೊಳ ಎಂದು ಕರೆಸಿಕೊಳ್ಳುವ ಭಕ್ತರ ಪಾಲಿನ ಪವಾಡವಾಗಿದೆ. ಶಿವನಿಗೆ ಅತ್ಯಂತ ಪ್ರಿಯವಾದ ಬಿಲ್ವಪತ್ರೆ ಬಿಟ್ಟು ಬೇರೆ ಎಲೆ ತೀರ್ಥದ ಒಳಗೆ ಮುಳುಗಿಸಿದರೆ ಅದು ಮುಳುಗದೆ ಮೇಲೆ ತೇಲುತ್ತದೆ. ಭಕ್ತರು ದೇವಸ್ಥಾನದಲ್ಲಿ ಖರೀದಿಸಿದ ಬಿಲ್ವಪತ್ರೆ ತಮ್ಮ ಮನಸ್ಸಿನಲ್ಲಿರುವ ಆಸೆಗಳು ಬೇಡಿಕೊಂಡು ಕೊಳದ ಒಳಗೆ ಹಾಕಿದರೆ ಅದು ಮುಳುಗುತ್ತದೆ. 20 ನಿಮಿಷದ ನಂತರ ಕೊಳದ ಆಳದಿಂದ ಮೇಲಕ್ಕೆ ಬಂದರೆ ನಮ್ಮ ಕೆಲಸ ಆಗುತ್ತದೆ ಎಂಬ ನಂಬಿಕೆ. ಸೂರ್ಯ ಏಳುವ ಸಮಯ, ಮುಳುಗುವ ಸಮಯದಲ್ಲಿ ಕೊಳದ ಒಳಗೆ ಪಾಚಿ ಚಿನ್ನದ ಹಾಗೆ ಹೊಳೆಯುತ್ತದೆ. ಬೇಸಿಗೆ ಕಾಲದಲ್ಲಿ 3 ಇಂಚಿನಷ್ಟು ನೀರು ನಿರಂತರವಾಗಿ ಹೊರಬರುತ್ತದೆ. ಸದಾಕಾಲ ನೀರು ಉಕ್ಕಿ ಹರಿಯುತ್ತಿರುತ್ತದೆ. ಈ ನೀರಿನಲ್ಲಿ ಚರ್ಮದ ರೋಗಗಳಿಗೆ ಔಷಧೀಯ ಗುಣಗಳಿವೆ. ನೀರಿನಲ್ಲಿ ಜಿನುಗುವ ಗುಳ್ಳೆಗಳಿಂದ ಗುಳಿಗುಳಿ ಶಂಕರ ಎಂದು ಹೆಸರು ಬಂದಿದೆ. ಗುಳಿಗುಳಿ ಶಂಕರನ ಪವಾಡಗಳು ಕರ್ನಾಟಕದಲ್ಲಿ ಮಾತ್ರ ನೋಡಲು ಸಿಗುವುದು. ನಾವು ಏನೇ ನೋಡಿದರೂ ಅದು ಸ್ವಚ್ಛ ಹಾಗೂ ಶುಚಿತ್ವ ಕಾಪಾಡುವುದು ಭಕ್ತರ ಕರ್ತವ್ಯ ಆಗಿರುತ್ತದೆ. ಹೊಂಡ, ಕೊಳ ಏನೇ ಆಗಿರಲಿ ಕಸ ಹಾಕದೆ ಅದರ ಸೌಂದರ್ಯ ಕಾಪಾಡುವುದು ಎಲ್ಲ ಭಕ್ತರ ಕರ್ತವ್ಯ. ಹೆಚ್ಚಾಗಿ ಹೋಗಿ ಬರುವ ಭಕ್ತರು ಅರಿತುಕೊಳ್ಳಬೇಕು. ಬಂಧುಗಳೇ, ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ.